ಕೆಲವರಿಗೆ ಹಣ ಅಂತಸ್ತು ಎಲ್ಲವೂ ಇರುತ್ತೆ, ಕೂತು ತಿಂದ್ರು ಕರಗದಷ್ಟು ಐಶ್ವರ್ಯ ಇರುತ್ತೆ. ಅದೆಷ್ಟೇ ದೇಹಿ ಅಂದವರಿಗೆ ಕೊಡುವ ಮನಸ್ಸಂತೂ ಇರೋದಿಲ್ಲ. ಕೆಲವರಿಗೆ ಮಾತ್ರ ಹಂಚಿ ತಿನ್ನುವಂತ ಮನಸ್ಸಿರುತ್ತೆ. ತನ್ನ ಸುತ್ತಲಿನವರು ಶ್ರೇಯಸ್ಸಿಗಾಗಿ ತಾನು ಕೂಡ ಸಂಪಾದನೆ ಮಾಡದೇ ಇದ್ರು ಅದಷ್ಟು ಹಂಚುವ ಕೊಡುಗೆ ದಾನಿಯೊಬ್ಬರು ಚಿಕ್ಕಬಳ್ಳಾಪುರದಲ್ಲಿ ಇದ್ದಾರೆ. ಸೊ ಯಾರದು, ಏನಂತ ದಾನ ಮಾಡಿದ್ದಾರೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸರ್ಕಾರಿ ಶಾಲೆಗಳ ದತ್ತು ಪಡೆದು ಅಭಿವೃದ್ಧಿ ಮಾಡುತ್ತಿರುವ ಅಭಿವೃದ್ಧಿಯ ಸಾಹುಕಾರ. ಫೇಸ್ಬುಕ್ ಫೋಟೋದಲ್ಲಿ ನೋಡಿ ವೃದ್ಧರಿಗೆ ಬ್ಲಾಂಕೆಟ್ ಕೊಟ್ಟ ಆಧುನಿಕ ಭಗೀರಥ. ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಶಾಲಾ ಕಾಲೇಜು ಮಕ್ಕಳಿಗೆ ಬ್ಯಾಗ್ ಹಂಚಿಕೆ, ಬಟ್ಟೆ ಪುಸ್ತಕ ಮನೆ ಇಲ್ಲದವರಿಗೆ ಮನೆ ಕಟ್ಟಿಸಿಕೊಡುತ್ತಿರುವುದು, ಪಾಳು ಬಿದ್ದ ಶಾಲೆಗಳನ್ನ ದತ್ತು ಪಡೆದು ಅಭಿವೃದ್ಧಿಪಡಿಸುತ್ತಿರುವುದು, ಹೀಗೆ ಹೇಳ್ತಾ ಹೋದ್ರೆ ಒಂದ ಎರಡ. ಹತ್ತಾರು ಸಮಾಜಮುಖಿ ಸೇವೆಯನ್ನ ಮಾಡ್ತಾ ಬಂದಿರುವುದು ಸಂದೀಪ್ ಬಿ ರೆಡ್ಡಿಯವರು. ಇವರು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು. ಇವರಿಗೆ ಅದ್ಯಾಕೋ ಗೊತ್ತಿಲ್ಲ, ಹುಟ್ಟಿನಿಂದಲೂ ಸಮಾಜ ಸೇವೆ ಅಂದ್ರೆ ಪಂಚಪ್ರಾಣ. ತನ್ನಲ್ಲಿರುವುದನ್ನ ಹಂಚುವುದರಲ್ಲಿ ಎತ್ತಿದ ಕೈ. ಹೀಗೆ ಸುಮಾರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿರುವ ಸಂದೀಪ್ ರೆಡ್ಡಿಯವರು ಇಂದು ಸಹ ಚಿಕ್ಕಬಳ್ಳಾಪುರ ನಗರದ ಚಾಮರಾಜಪೇಟೆ ಮತ್ತು ಕಂದವಾರದಲ್ಲಿರುವ ನಿರಾಶ್ರಿತರಿಗೆ ಚಳಿಗಾಲ ಇರುವ ಹಿನ್ನೆಲೆಯಲ್ಲಿ ಕೊರೆಯುವ ಚಳಿಗೆ ವೃದ್ಧರಿಗೆ ಕೊರೆಯಬಾರದು ಅಂತ ಹೇಳಿ ಎಲ್ಲ ನಿರ್ಗತಿಗಳಿಗೆ ವೃದ್ಧರಿಗೆ ಬ್ಲಾಂಕೆಟ್ಗಳನ್ನು ಹಂಚಿ ಮಾನವೀಯತೆಯನ್ನ ತೋರಿದ್ದಾರೆ. ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ. ಅಂದರೆ ವಸುದೈವ ಕುಟುಂಬಕಂ ಅಂದರೆ ಇವರು ನಮ್ಮ ಕುಟುಂಬದವರೇ ಅಂತಾನೆ ಅಲ್ವಾ ಅರ್ಥ. ನಾವೆಲ್ಲರೂ ಒಂದೇ ಅಂತ. ಒಂದೇ ಆದಮೇಲೆ ಎಲ್ಲಿ ಒಂದೇ ಆಗಿದ್ದೀವಿ ಹೇಳಿ? ನಮ್ಮ ಜೀವನ ಶೈಲಿಗೂ ಇವ್ರ ಜೀವನ ಶೈಲಿಗೂ ಎಲ್ಲಿ ತಾಳೆ ಇದೆ? ಸಂದೀಪ್ ರೆಡ್ಡಿ ಅವ್ರಿಗೆ ನನ್ನ ಮೇಲೆ ಒಂಥರ ಕುರುಡು ಪ್ರೀತಿ. ನಾನು ಹೇಳೋದನ್ನೆಲ್ಲ ಅವರು ಫೇಸ್ ವ್ಯಾಲ್ಯೂ ತಗೋತಾರೆ. ನಾನು ಬರೀ ಒಂದು ಪೋಸ್ಟ್ ಹಾಕಿದ್ದಷ್ಟೇ. ಇವತ್ತಿನ ಕಾರಣಕರ್ತರು ಅವರೇನೇನೆ. ಈ ಥರ ಒಂದು ಸಹಾಯ ಮಾಡೋಣ, ನಿಮ್ಮ ಹತ್ರ ಇದ್ರೆ ಬೆಡ್ಶೀಟ್ಸ್ ಕೊಡಿ ಅಂತ. ಸರ್ ಇಮ್ಮಿಡಿಯೇಟಾಗಿ ಫೋನ್ ಮಾಡಿ ಎಲ್ಲ ಬೆಡ್ಶೀಟ್ಸು ನಾನೇ ಕೊಡ್ತೀನಿ ಸರ್ ಅಂತ ವಾಲಂಟಿಯರ್ ಮಾಡಿದ್ರು. ಅಯ್ಯೋ ನೀವೇ ಕೊಟ್ಟರೆ ಸಂತೋಷ ಸರ್ ಅಂತ ಅವ್ರ ಜೊತೆ ನಾನು ಇವತ್ತು ಬಂದು ನೋಡಿ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸಮಾಜ ಸೇವೆ ಅಂದ್ರೆ ಸಂದೀಪ್ ರೆಡ್ಡಿ ಅಂದ್ರೆ ಸಮಾಜ ಸೇವೆ ಎಂದು ಮನೆ ಮಾತಾಗಿದ್ದಾರೆ. ಇವರು ಡಾಕ್ಟರ್ ಮಧುಕರ್ ಸಮಾಜ ಸೇವೆಯನ್ನ ಮಾದರಿಯಾಗಿಸಿಕೊಂಡಿದ್ದಾರೆ. ಇನ್ನು ಅದೆಷ್ಟೋ ಬಡ ವೃದ್ಧರಿಗೆ ಒದ್ದಿಕೊಳ್ಳಲು ಬೆಡ್ಶೀಟ್ ಇಲ್ಲದನ್ನ ಕಂಡು ಸ್ವತಃ ಸಂದೀಪ್ ರೆಡ್ಡಿ ಖರ್ಚಿನಿಂದ ನೂರಾರು ಹೊದಿಕೆಗಳನ್ನ ಕೊಟ್ಟಿದ್ದಾರೆ. ಇನ್ನು ಇವರು ನಿರಾಶ್ರಿತ ವೃದ್ಧರಿಗೆ ಮುಂದಿನ ದಿನಗಳಲ್ಲಿ ಅವರ ಬೆನ್ನೆಲುಬಾಗಿ ನಿಂತು ಅದೆಷ್ಟು ಸಮಾಜಕ್ಕೆ ಕೆಲಸವನ್ನ ಮಾಡಲಿ ಎಂದು ಆಶಿಸುತ್ತಿದ್ದಾರೆ. ಒಟ್ಟಾರೆ ಈ ಆಧುನಿಕ ಜಗತ್ತಿನಲ್ಲಿ ತಾನಾಯ್ತು ತನ್ನ ಪಾಡಾಯ್ತು, ಆಸ್ತಿ ಹಣದ ಹಿಂದೆ ಬಿದ್ದು ಅಯ್ಯೋ ಪಾಪ ಎನ್ನುವ ಮಾತುಗಳೇ ಮಾಯವಾಗಿವೆ. ಇಂತಹ ಜಮಾನದಲ್ಲಿ ಇಂತಹ ವ್ಯಕ್ತಿಗಳು ನಮ್ಮ ನಡುವೆ ಇದ್ದಾರಲ್ಲ ಎಂಬುದೇ ಒಂದು ಸಂತೋಷದ ಸುದ್ದಿಯಾಗಿದೆ. ಶ್ರೀನಿವಾಸ್ ರಾಜ್, ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ.